ಸೂರ್ಯವಂಶದ ಕುಡಿ ಸತ್ಯಮೂರ್ತಿಯವರ ಮೊಮ್ಮಗ ಬಂದಾಗ. ಹಾಯ್ ಹಲೋ ಆತ್ಮೀಯ ಸ್ನೇಹಿತರೆ, ನಮಸ್ಕಾರ ಗೆಳೆಯರೆ. 22 ವರ್ಷಗಳ ಹಿಂದೆ ರಿಲೀಸ್ ಆದಂತಹ ಒಂದು ಸಿನಿಮಾದ ಲೆಗಸಿ ಇವತ್ತಿಗೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಯಜಮಾನರ ಸಿನಿಮಾಗಳೇ ಹಾಗೆ, ಅವರ ಪ್ರತಿಯೊಂದು ಸಿನಿಮಾನು ಕೂಡ ಒಂದೊಂದು ಲೆಗಸಿಯನ್ನು ಕಂಟಿನ್ಯೂ ಮಾಡ್ತಾನೆ ಹೋಗ್ತಾ ಇರುತ್ತೆ. ಅಂತಹ ಸಿನಿಮಾಗಳಲ್ಲಿ ಸೂರ್ಯವಂಶ ಸಿನಿಮಾ ಕೂಡ ಒಂದು. ಸೂರ್ಯವಂಶ ಸಿನಿಮಾ ಈಗ ಧಾರಾವಾಹಿಯಾಗಿ ಬರ್ತಾ ಇದೆ. ಸತ್ಯಮೂರ್ತಿಗಳ ಮೊಮ್ಮಗ ಮತ್ತೆ ಈಗ ತೆರೆ ಮೇಲೆ ಬರ್ತಾ ಇದ್ದಾರೆ. ಸೊ ಸತ್ಯಮೂರ್ತಿಗಳ ಮೊಮ್ಮಗ ಆಗಿರುವಂತಹ, ಸೂರ್ಯವಂಶದ ಕುಡಿ ಆಗಿರುವಂತಹ, ಯಜಮಾನರ ಅಳಿಯ ಆಗಿರುವಂತಹ, ನಟ ಆಗಿರುವಂತಹ ಅನಿರುದ್ಧ್ ಸರ್ ಈಗ ನನ್ನ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸೂರ್ಯವಂಶ ಸೀರಿಯಲ್ದ ಬಗ್ಗೆ ಒಂದಷ್ಟು ಮಾತುಗಳನ್ನ, ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ತುಂಬಾ ಧನ್ಯವಾದಗಳು. ನಮಸ್ತೆ ಸರ್. ಸೂರ್ಯವಂಶ ಅಂದ ತಕ್ಷಣ ನಮಗೆ ಯಜಮಾನರ ಲುಕ್ ನೆನಪಾಗತ್ತೆ. ಸೊ ಯಜಮಾನರ ಸತ್ಯಮೂರ್ತಿ ಪಾತ್ರ ನೆನಪಾಗತ್ತೆ, ಯಜಮಾನರ ಕನಕಮೂರ್ತಿ ಪಾತ್ರ ನೆನಪಾಗತ್ತೆ. ಸೊ ಈಗ ಅವರ ಮೊಮ್ಮಗನಾಗಿ ನೀವು ತೆರೆ ಮೇಲೆ ಬರ್ತಾ ಇದ್ದೀರ ಅಂದಾಗ ಪರ್ಸನಲಿ ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ ಸರ್? ನನಗೆ ಬಹಳ ಸಂತೋಷ ಇದೆ. ಯಾಕಂತಂದ್ರೆ ನೀವು ಆಗ್ಲೇ ಹೇಳ್ದಾಗೆ ಇದು ಅಪ್ಪ ಅವರ ಒಂದು ಲೆಗಸಿ ಏನಿದೆ, ಒಂದು ಪರಂಪರೆ ಏನಿದೆ, ಜೊತೆಗೆ ಸೂರ್ಯವಂಶ ಅನ್ನೋ ಒಂದು ಶೀರ್ಷಿಕೆ ಜೊತೆಯಲ್ಲಿ ಅಪ್ಪ ಅವ್ರ ಜೊತೆಯಲ್ಲಿ ಒಂದು ಜವಾಬ್ದಾರಿ, ಇದೆಲ್ಲವೂ ಇರೋದ್ರಿಂದ ನನಗೆ ತುಂಬಾ ಸಂತೋಷ ಇದೆ. ಜೊತೆಗೆ ಜನಗಳ ಒಂದು ಅಪೇಕ್ಷೆ ಕೂಡ. ಹೌದು ಸರ್, ಹೌದು. ಈಗ ನಮ್ಮ ಪ್ರೋಮೋ ಬಿಡುಗಡೆ ಆಗಿದೆ. ಅದನ್ನ ನೋಡಿ ಜನ ನೀಡ್ತಿರೋ ಪ್ರತಿಕ್ರಿಯೆ, ಸ್ಪಂದಿಸ್ತಾ ಇರೋ ರೀತಿ, ಅದು ನಿಜಕ್ಕೂ ತುಂಬಾ ತುಂಬಾ ಸಂತೋಷ ಆಗ್ತಿದೆ ಸರ್. ಪ್ರೋಮೋದಲ್ಲಿನೇ ಒಂದು ಗೂಸ್ ಬಂಪ್ಸ್ ಬರೋ ತರದ್ ಒಂದು ಮೊಮೆಂಟ್ ಕ್ರಿಯೇಟ್ ಆಗಿದೆ ಸರ್. ಆ ಹೀರೋಯಿನ್ ಬರ್ತಾರೆ, ಇದೆಂತ ದರಿದ್ರವ್ರು ಅಂತಾರೆ. ಅವಾಗ ಪೊಲೀಸ್ ಇನ್ಸ್ಪೆಕ್ಟರ್ ಇದು ಸೂರ್ಯವಂಶ ಆಳಿದಂತ ಊರು ಅಂದಾಗ್ಲೇ ನಮ್ಮೆಲ್ರಿಗೂ ಒಂದು ರೋಮಾಂಚನ ಆಗುತ್ತೆ ಸರ್. ಅದರಲ್ಲಿ ನಿಮ್ಮ ಎಂಟ್ರಿ, ಅದು ಕೂಡ ಯಜಮಾನ್ರ ಸ್ಟೈಲ್ ಅಲ್ಲಿ ಖಡ್ಗನ ಇದು ಮಾಡುವಂತ ಎಂಟ್ರಿ. ಸೊ ನಿಜಕ್ಕೂ ಸರ್ ತುಂಬಾ ಖುಷಿ ಆಗ್ತಾ ಇದೆ. ರೆಸ್ಪಾನ್ಸ್ ಯಾವ ತರ ಬರ್ತಾ ಇದೆ ಸರ್? ಬಹಳ ಚೆನ್ನಾಗಿದೆ. ಇದು ಅಂದ್ರೆ ಎಲ್ರು ಹೇಳ್ತಿರೋದು ಏನು ಅಂತಂದ್ರೆ, ಇದು ಧಾರಾವಾಹಿ ಪ್ರೋಮೋ ತರ ಅನಿಸ್ತಾ ಇಲ್ಲ, ಇದು ಸಿನಿಮಾ ತರ ಇದೆ ಅಂತ ಹೇಳ್ತಾ ಇದಾರೆ. ಅದು ಬಹಳ ಸಂತೋಷ ಆಗ್ತಿದೆ ನನ್ಗೂ. ಅದು ಅಂದ್ರೆ ನನಗೆ ಕೇವಲ ನಮ್ಮ ಕರ್ನಾಟಕದಿಂದ ಅಷ್ಟೇ ಅಲ್ಲ, ಬೇರೆ ರಾಜ್ಯಗಳಿಂದ ಕೂಡ, ನಮ್ಮ ದಕ್ಷಿಣ ಭಾರತ ಆಗಿರ್ಬೋದು ಅಥವಾ ಬೇರೆ ನಮ್ಮ ಉತ್ತರ ಭಾರತ ಅಥವಾ ಬೇರೆ ದೇಶದಿಂದ ಕೂಡ ಅದನ್ನ ನೋಡಿ ಹೇಳ್ತಾ ಇದಾರೆ, ಇದು ಸೀರಿಯಲ್ ವಿಶ್ವದಲ್ಲೇ ಈ ತರದ ಪ್ರೋಮೋ ನೋಡಿಲ್ಲ. ಅಂದ್ರೆ ನಾನು ಬೇರೆ ರಾಜ್ಯಗಳದ್ದು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ನಮ್ಮ ಕನ್ನಡ ಧಾರಾವಾಹಿಗಳ ಜೊತೆಯಲ್ಲಿ ಬೇರೆ ಭಾಷೆಯ ಧಾರಾವಾಹಿಗಳ ಪ್ರೋಮೋ ಕೂಡ ನೋಡಿದಾಗ ಅದು ಅಂದ್ರೆ ಇದು ಅದಕ್ಕೂ ಮೀರಿದೆ ಅಂತ. ಸೊ ಅದು ಬಹಳ ಸಂತೋಷ ಇದೆ. ಇದಕ್ಕೆ ನಮ್ಮ ರವಿತೇಜ ಅಂತ ನಿರ್ದೇಶಕರು, ಅದಕ್ಕೆ ಪ್ರೋಮೋ ನಿರ್ದೇಶಕರು, ವಿನೋದ್ ಅಂತ ನಮ್ಮ ಸ್ಟಂಟ್ ಮಾಸ್ಟರ್ ಅದಕ್ಕೆ, ಆಮೇಲೆ ಉದಯ ವಾಹಿನಿ, ಅದು ನಮ್ಮ ಶ್ರೀರಕ್ಷೆ. ಉದಯ ವಾಹಿನಿ ಅಂದ ತಕ್ಷಣ ಸೂರ್ಯವಂಶ ಅನ್ನುವಂತಹ ಸಿನಿಮಾ ಇವತ್ತಿಗೂ ಕೂಡ ಉದಯ ವಾಹಿನಿಯಲ್ಲಿ ಟೆಲಿಕಾಸ್ಟ್ ಆದ್ರೆ ಹೈಯೆಸ್ಟ್ TRP ಬರುತ್ತೆ ಸರ್. ಈಗ ಅದೇ ವಾಹಿನಿಯಲ್ಲೇ ಈ ಒಂದು ಧಾರಾವಾಹಿನಿ ಕೂಡ ಬರ್ತಾ ಇದೆ ಸರ್. ಎಂತ ಒಂದು ಕೋಇನ್ಸಿಡೆನ್ಸ್ ಅನ್ಬೋದು, ಏನು ಗೊತ್ತಾಗ್ತಾ ಇಲ್ಲ ಸರ್. ಆಮೇಲೆ ಎಲ್ಲಾ ವಾಹಿನಿಗಳಿಗೂ ನಿಜ ಹೇಳ್ಬೇಕು ಅಂತಂದ್ರೆ ಅದೇ ಒಂದು ಅಡಿಪಾಯ. ಹಾಗಾಗಿ ಅವರಲ್ಲಿ ಸಾಕಷ್ಟು ಸಿನಿಮಾಗಳಿದಾವೆ. ಅವ್ರ ಸಿನಿಮಾಗಳಂತೂ ಸಾಕಷ್ಟು ಇದಾವೆ ಅವ್ರ ಹತ್ರ. ಆಮೇಲೆ ಸೂರ್ಯವಂಶದ ಬಗ್ಗೆ ಕೂಡ ಅವ್ರಿಗೆ ಒಂದು ಒಲವು ಇದೆ, ಒಂದು ಆತ್ಮೀಯತೆ ಇದೆ, ಅದರದೇ ಆದಂತ ಒಂದು ಗೌರವ, ಅಭಿಮಾನ ಇದೆ. ಹಾಗಾಗಿ ಅದನ್ನ ಇಟ್ಕೊಂಡು ಅವರು ಅದಕ್ಕೆ ನ್ಯಾಯ ಒದಗಿಸ್ತಿದ್ದಾರೆ. ಈ ಪ್ರೋಮೋ ಕೂಡ ಮಾಡ್ತಿರ್ಬೇಕಾದ್ರೆ ತುಂಬಾ ಖರ್ಚಾಗಿದೆ ಇದಕ್ಕೆ ಪ್ರೋಮೋ. ಅಂದ್ರೆ ಕೇವಲ 1 ನಿಮಿಷನೂ ಇಲ್ಲ ಇದು, ಆದ್ರೆ ಬಹುಶಃ 55 ಸೆಕೆಂಡ್ಸ್ ಆತರ ಏನೋ ಇರ್ಬೇಕಿದು. ಆದ್ರೆ ಅಷ್ಟು ಕಡಿಮೆ ಅವಧಿಯ ಒಂದು ಪ್ರೋಮೋ ಆಗಿದ್ರು ಕೂಡ ಖರ್ಚು ಮಾತ್ರ ತುಂಬಾ ಮಾಡಿದ್ದಾರೆ. ಯಾಕಂದ್ರೆ ಆ ಒಂದು ಛಲ ಇದೆ. ಆಮೇಲೆ ಆ ಒಂದು ಸೂರ್ಯವಂಶಕ್ಕೆ, ಆ ಒಂದು ಶೀರ್ಷಿಕೆಗೆ ಅದರ ಜೊತೆಯಲ್ಲಿ ಅಪ್ಪ ಅವರು ನಂಟೇನಿದೆ, ಅದಕ್ಕೆ ನ್ಯಾಯ ಒದಗಿಸಬೇಕು ಅನ್ನೋ ದೃಷ್ಟಿ ಉದಯ ವಾಹಿನಿದಾಗಿದೆ. ಸರ್, ಸೂರ್ಯವಂಶ ಅಂದ ತಕ್ಷಣ ನಾವು ಪ್ರೋಮೋ ನೋಡಿದಾಗ ಆ ಸೂರ್ಯವಂಶ ಕತೆ ಎಳೆನ ಇಟ್ಕೊಂಡು ಸೀರಿಯಲ್ ಸ್ಟಾರ್ಟ್ ಆಗುತ್ತೆ ಅಥವಾ ಇದೊಂದು ಬೇರೆಯದ್ದೇ ಕತೆ ನೋಡಿ? ಬಟ್ ಇಲ್ಲ, ಬೇರೆನೆ ಕಥೆ ಇದೆ. ಬೇರೆ ಕಥೆ ಇದೆ. ಸಾಕಷ್ಟು ಬೇರೆ ಬೇರೆ ವಿಭಿನ್ನ ಪಾತ್ರಗಳು ಬರ್ತವೆ. ತುಂಬಾ ವಿಶಿಷ್ಟವಾದ ಪಾತ್ರ. ನನ್ನನ್ನ ಹಿಂದೆ ನೋಡದೆ ಇರ್ತಕ್ಕಂಥ ರೀತಿಯಲ್ಲಿ ವೀಕ್ಷಕರು ನನ್ನನ್ನ ನೋಡ್ಬೋದು ಸರ್. ಇನ್ನೊಂದು ಸರ್, ಈ ಒಂದು ನಿಮ್ಮ ತಾಳ್ಮೆ ಬಗ್ಗೆ ನಾನೊಂದು ಪ್ರಶ್ನೆ ಕೇಳ್ಬೇಕು ಸರ್. ಯಾಕೆಂದ್ರೆ ಸೂರ್ಯವಂಶ ಧಾರಾವಾಹಿ ಆಗೋವಾಗ ಬೇರೆ ಏನೆಲ್ಲ ಆಯ್ತು, ಅದಾದ ಮೇಲೆ ಸೀರಿಯಲ್ ನಿಂತು ಹೋಯ್ತು ಅನ್ನುವಂತಹ ಸುದ್ದಿ ಕೂಡ ಬಂತು. ಆಮೇಲೆ
ಡೈರೆಕ್ಟರ್ ಕೂಡ ಚೇಂಜ್ ಆದ್ರು. ಸೊ ಇಷ್ಟೆಲ್ಲ ಆದಾಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಏನೇನೋ ಸುದ್ದಿಗಳು ಓಡಾಡ್ತಾ ಇತ್ತು, ಹೊರಗಡೆ ಸುದ್ದಿ ಓಡಾಡ್ತಾ ಇತ್ತು. ನಿಮ್ಮ ಕಿವಿಗೆ ಆ ಸುದ್ದಿ ಬಿದ್ದಾಗ ಯಾವುದಕ್ಕೂ ಕೂಡ ನೀವು ರಿಯಾಕ್ಟ್ ಮಾಡ್ಲಿಲ್ಲ. ಸೊ ಅದು ಯಜಮಾನ್ರಿಂದ ಕಲ್ತಿದ್ದ ಹೇಗೆ ಸರ್ ತಾಳ್ಮೆ ಅದು? ಖಂಡಿತ ಖಂಡಿತ. ಆಮೇಲೆ ನಮ್ಮ ಕೀರ್ತಿಯವರು ಕೂಡ ನನಗೆ ಹೇಳಿದ್ರು, ನೀವು ಅದಕ್ಕೆ ಏನು ಹೇಳಬೇಡಿ ಅಂತ. ಯಾಕಂದ್ರೆ ಸುಮಾರು ಜನ ಕೇಳೋರು, ಅದು ನಿಂತೋಗಿದೆ, ಕೆಲವು ನನಗೆ ಎಷ್ಟೋ ಪ್ರಶ್ನೆಗಳನ್ನ ಕೇಳೋರು, ಅದಕ್ಕೇನು ಉತ್ತರ ಕೊಡಬೇಡಿ ಅಂತ ನಮ್ಮ ಕೀರ್ತಿಯವರು ಹೇಳಿದ್ರು ನನಗೆ. ಸರಿ ಅಂತ ನಾನು ಅದಕ್ಕೇನು ಉತ್ತರ ಕೊಡ್ಲಿಲ್ಲ. ಇನ್ನೊಂದು ಏನು ಅಂತಂದ್ರೆ, ಅದೆಲ್ಲವೂ ಆಗ್ತಿರ್ಬೇಕಾದ್ರೆ ಉದಯ ವಾಹಿನಿ ಮಾತ್ರ ಹೇಳ್ತಾನೆ ಇದ್ರು, ನನ್ನ ಹತ್ರ ಮಾತಾಡ್ತಾನೆ ಇದ್ರು, ಇದನ್ನ ಮಾಡೋಣ ಮಾಡೋಣ. ಎಸ್ ನಾರಾಯಣ್ ಸರ್ ಅವ್ರದ್ದು ಆದ್ಮೇಲೂ ಕೂಡ ಇನ್ನೂ ಒಂದು ಬೇರೆ ಕಥೆ ಇಟ್ಕೊಂಡು ಇನ್ನೂ ಒಂದು ಮಾಡ್ಬೇಕು ಅಂತ ಆಯ್ತು, ಅದು ಆಗ್ಲಿಲ್ಲ. ಪ್ರತಿ ತಿಂಗಳು ಇವ್ರು ಫೋನ್ ಮಾಡೋರು, ಉದಯ ಟಿವಿನವರು, ಸರ್ ನಾವು ಮಾಡೋಣ ಮಾಡೋಣ. ನಾನು ಅದಕ್ಕೆ ಹೂ ಅಂತ ಇದ್ದೆ. ಆಮೇಲೆ ನನ್ನ ಸಿನಿಮಾ ಶುರು ಆಯ್ತು. ಸಿನಿಮಾ ಆದ್ಮೇಲೂ ಅವ್ರಿಗೆ ತಿರ್ಗಾ ಫೋನ್ ಮಾಡಿದ್ರು, ಈಗ ಸಿನಿಮಾ ಮಾಡ್ತಿದ್ದೀರಿ, ನಿಮ್ಗೆ ಇನ್ನೂ ಇಂಟ್ರೆಸ್ಟ್ ಇದೆಯಾ, ಆಸಕ್ತಿ ಇದೆಯಾ, ಇದನ್ನ ಮಾಡ್ಬೇಕು ಅಂತ, ಧಾರಾವಾಹಿ ಮಾಡ್ಬೇಕು ಅಂತ ಆಸಕ್ತಿ ಇದೆಯಾ? ಖಂಡಿತ ಮಾಡ್ತೀನಿ ಸರ್ ಅಂತ. ಯಾಕಂತಂದ್ರೆ ಇವತ್ತಿನ ಕಾಲದಲ್ಲಿ ಸಾಕಷ್ಟು ಅವೆನ್ಯೂಸ್ಗಳಿದಾವೆ. ವೆಬ್ ಸೀರೀಸ್ ಮಾಡಬಹುದು, ಧಾರಾವಾಹಿಗಳು, ಪ್ರತಿಯೊಂದಕ್ಕೂ ಒಂದು ವೀಕ್ಷಕ ವರ್ಗ ಇದೆ. ಆಮೇಲೆ ಚೆನ್ನಾಗಿತ್ತು ಅಂತಂದ್ರೆ ಪ್ರತಿಯೊಬ್ರು ನೋಡ್ತಾರ ಅದನ್ನ, ಇದನ್ನೇ ನೋಡ್ಬೇಕು ಅದನ್ನೇ ನೋಡ್ಬೇಕು ಅಥವಾ. ಆಮೇಲೆ ನನಗೆ ಧಾರಾವಾಹಿಯಿಂದ ಸಾಕಷ್ಟು ಸಿಕ್ಕಿದೆ, ಕಿರುತೆರೆಯಿಂದ ಸಾಕಷ್ಟು ಸಿಕ್ಕಿದೆ. ಹಾಗಾಗಿ ನನಗೆ ಸಿನಿಮಾ ಮಾಡ್ತಾ ಇದ್ದೇನೆ ಅಂದ ತಕ್ಷಣ ಅಥವಾ ಸಿನಿಮಾ ಇಂದಾನೇ ನಾನು ಬಂದಿದ್ದು. ಸೊ ನನಗೆ ಧಾರಾವಾಹಿ ಬಗ್ಗೆ ನನಗೆ ಯಾವುದೇ ರೀತಿಯಲ್ಲಿ ಅದು ಕಡಿಮೆ ಸ್ಥಾನದಲ್ಲಿದೆ ಅಂತ ನನಗೆ ಯಾವತ್ತೂ ಅದು ಅನ್ಸೋದೇ ಇಲ್ಲ, ಅನಿಸ್ಲೂ ಇಲ್ಲ. ಹಾಗಾಗಿ ಯಾಕಂದ್ರೆ ನನಗೆ ವೈಯಕ್ತಿಕವಾಗಿ ತುಂಬಾನೇ ಕೊಟ್ಟಿದೆ ಅದು. ಹಾಗಾಗಿ ಖಂಡಿತ ಮಾಡ್ತೀನಿ ಅಂತ ನಾನು ಹೇಳಿದ್ದೆ. ಆಮೇಲೆ ಅವ್ರು ಕಥೆ ಬಂದು ಹೇಳೋರು, ತುಂಬಾ ಇಷ್ಟ ಆಯ್ತು ನನಗೆ. ಕಥೆ ಇಷ್ಟ ಆಯ್ತು. ಎಲ್ಲದಕ್ಕೂ ಒಂದು ಸಮಯ, ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ. ಆವಾಗ ಆಗ್ಲಿಲ್ವಲ್ಲ ಅಂತ ಒಂಥರ ಒಂದು ಬೇಜಾರಿತ್ತು. ಆದ್ರೆ ಕಾಲಾಂತರದಲ್ಲಿ ಅದು ಈಗ ನೋಡಿ, ಈಗ ಪ್ರೋಮೋನೇ ನೋಡಿ ಎಷ್ಟು ಇಷ್ಟಪಟ್ಟಿದ್ದಾರೆ. ಆಗೋದೆಲ್ಲ ಒಳ್ಳೇದಕ್ಕೆ. ಜೊತೆಗೆ ಎಸ್ ನಾರಾಯಣ್ ಸರ್ ಅವ್ರ ಜೊತೆಯಲ್ಲೂ ನನ್ನ ಒಂದು ಒಳ್ಳೆ ಸಂಬಂಧನೇ ಇದೆ. ಅವ್ರ ಬಗ್ಗೆನೂ ನನಗೆ ಸಾಕಷ್ಟು ಗೌರವ ಇದೆ. ಮುಂದೆ ಅವ್ರ ಜೊತೆಲೂ ಕೆಲಸ ಮಾಡ್ತೀನಿ. ಸರ್, ಈ ಒಂದು ಪ್ರೋಮೋ ನೋಡಿದಾಗ ಕೀರ್ತಿ ಅವರ ಫಸ್ಟ್ ರಿಯಾಕ್ಷನ್ ಏನಿತ್ತು ಮತ್ತು ಅಮ್ಮ ಅವರ ಫಸ್ಟ್ ರಿಯಾಕ್ಷನ್ ಏನಿತ್ತು? ತುಂಬಾ ಇಷ್ಟ ಆಯ್ತು ಅವ್ರಿಗೆ, ಬಹಳ ಇಷ್ಟ ಆಯ್ತು ಅವ್ರಿಗೆ. ಅಂದ್ರೆ ಎಲ್ರದ್ದು ಅದೇ ಸಿನಿಮಾ ತರಾನೇ ಇದೆ ಅಂತ. ಪ್ರತಿಯೊಬ್ರು ಯಾರು ನನಗೆ ಇದು ಅಂದ್ರೆ ನನಗೆ ಧಾರಾವಾಹಿ ತರದ್ದು ಪ್ರೋಮೋ ಇದು ಇಲ್ವೇ ಇಲ್ಲ, ಇದು ಸಿನಿಮಾ ತರಾನೇ ಇದೆ ಅಂತ ನನಗೆ ಎಲ್ರು ನನಗೆ ಅದು ನೋಡಿದವ್ರು ಎಲ್ರು ಅದನ್ನೇ ನನಗೆ ಹೇಳಿದ್ರು. ಆಮೇಲೆ ನಿಮ್ಮನ್ನ ತೋರ್ಸಿದ ರೀತಿ ಇದೇ ರೀತಿ ನಿಮ್ಗೆ ತೋರಿಸ್ಬೇಕಿತ್ತು ಸರ್, ನಾವು ಹೌದು ಸರ್ ಕಾಯ್ತಾ ಇದ್ವಿ ಸರ್ ಅಂತ. ಅದಕ್ಕೆ ಸರ್, ನೀವು ಪ್ರೋಮೋ ಹಂಚ್ಕೊಂಡಿದ್ರಿ, ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಎಲ್ಲಾ ನೋಡ್ತಾ ಇದ್ದೆ. ಅಲ್ಲಿ ಸುಮಾರು ಜನ ಕಮೆಂಟ್ ಹಾಕಿದ್ರು, ಇನ್ನು ಇದು IPL ಬೇರೆ ಹತ್ರ ಬಂತು, ಈ ಧಾರಾವಾಹಿ ಬೇರೆ ಸ್ಟಾರ್ಟ್ ಆಗ್ತಾ ಇದೆ, ನಮ್ ಕೈಗೆ ರಿಮೋಟ್ ಸಿಗೋದೇ ಇಲ್ಲ ಅನ್ನೋ ತರದ ಕಮೆಂಟ್ಗಳು ಬರ್ತಾ ಇದೆ ಸರ್. ಆ ಪ್ರೀತಿಗೆ ನಿಜಕ್ಕೂ ನಾನು ತಲೆ ಬಾಗ್ತೀನಿ. ಅಂದ್ರೆ ನಾನು ನೋಡ್ತೀನಿ ಸಾಕಷ್ಟು ಜನ ಅವ್ರಿಗೆ ತೋರ್ಸೋ ಪ್ರೀತಿ ಇದೆ ಅಲ್ಲ, ಅದು ವಿಭಿನ್ನವಾಗಿ ತೋರಿಸ್ತಾರೆ. ಬಟ್ ಅದು ಎಲ್ಲಾನು ತುಂಬಾ ವಿಶಿಷ್ಟವಾದದ್ದು. ನನಗೆ ಆ ಪ್ರೀತಿ ನನ್ನ ಪಾಲಿಗೆ ನನಗೆ ಸಿಗ್ತಾ ಇದೆ ಅಲ್ಲ, ಅದು ನನ್ನ ಅದೃಷ್ಟ. ಸರ್, ಇದು ಎಸ್ ನಾರಾಯಣ್ ಸರ್ ಚೇಂಜ್ ಆದ್ಮೇಲೆ ಸರ್ ಪ್ರೆಸೆಂಟ್ ಯಾರು ಸರ್ ಅದಕ್ಕೆ ನಿರ್ದೇಶಕರು? ಈಗ ಹರಿಸಂತು ಅಂತ ಅಲೆಮಾರಿ ಸಿನಿಮಾ ನಿರ್ದೇಶಕರು, ವಿಕ್ಟ್ರಿ 2 ಎಲ್ಲ ಮಾಡಿದ್ದಾರೆ, ಅವ್ರ ನಿರ್ದೇಶನ ಮಾಡಿದ್ದಾರೆ. ಸರ್, ಈಗ ಎಷ್ಟು ಶೂಟಿಂಗ್ ಸ್ಟಾರ್ಟ್ ಆಗಿದೆ ಅಥವಾ ಎಷ್ಟು ಎಪಿಸೋಡ್ ಆಗಿದೆ? ಒಂದಿಷ್ಟು ಎಪಿಸೋಡ್ಸ್ ಗಳನ್ನ ಮಾಡಿದೀವಿ. ಆದ್ರೆ ಒಂದು ತಿಂಗಳಷ್ಟು ಎಪಿಸೋಡ್ಸ್ ಗಳನ್ನ ಮಾಡಿ ನಂತರ ಬಹುಶಃ ಬರೋ ತಿಂಗಳು ಮಾರ್ಚ್ ತಿಂಗಳಲ್ಲಿ ಇದು ತೆರೆ ಮೇಲೆ ಬರುತ್ತೆ. ಸರ್, ಇನ್ನೊಂದು ಸೂರ್ಯವಂಶ ಅಂದ ತಕ್ಷಣ ನಾನು ಕೇಳಬೇಕು ಸರ್, ಆ ಒಂದು ಸಿನಿಮಾ ರಿಲೀಸ್ ಆದಾಗ ನೀವು ನಿಮ್ ಮದ್ವೆ ಆಗಿತ್ತಾ ಅಥವಾ? ಇಲ್ಲ ಆಗಿರ್ಲಿಲ್ಲ. ಇದು ಬಹುಶಃ 1999. ಎಸ್ ಸರ್. ಸೊ ಅವಾಗ ಆಗಿರ್ಲಿಲ್ಲ ನಮ್ದು. ನಾನು ಭೇಟಿ ಮಾಡಿದ್ದು 2000ರಲ್ಲಿ, ನಮ್ಮ ಎಂಗೇಜ್ಮೆಂಟ್ ಆಗಿದ್ದು 2001ರಲ್ಲಿ, ಮದುವೆ ಆಗಿದ್ದು 2002ರಲ್ಲಿ. ಸೊ ಸರ್, ಆ ಸಿನಿಮಾ ನೋಡಿದ್ದು ನೆನಪು ಏನಾದ್ರು ಇದೆಯಾ ಸರ್ ನಿಮ್ಗೆ? ಸೂರ್ಯವಂಶ ಸಿನಿಮಾ ಅದು ಎಲ್ರಿಗೂ ಇರುತ್ತದೆ. ಅಲ್ಲ, ಇವತ್ತಿಗೂ ಕೂಡ ಸೂರ್ಯವಂಶ ಸಿನಿಮಾ ಅಂದ ತಕ್ಷಣ ಒಂದು ಸತ್ಯಮೂರ್ತಿಗಳ ಪಾತ್ರ ಆದ್ರೆ ಇನ್ನೊಂದು ಕನಕಮೂರ್ತಿಗಳ ಪಾತ್ರ ಇದೆಯಲ್ಲ ಸರ್, ಅದು ತುಂಬಾನೇ ಹಾಂಟ್ ಮಾಡುತ್ತೆ ಜನರಿಗೆ. ಅಂಡ್ ಆ ಕಾಮಿಡಿ, ದೊಡ್ಡಣ್ಣ ಅವರ ಆ ಒಂದು ಕಾಮಿಡಿ ಟೈಮಿಂಗು, ಮುಖ್ಯಮಂತ್ರಿ ಚಂದ್ರ ಅವರ ಕಾಮಿಡಿ ಟೈಮಿಂಗು. ಸೊ ಈಗ ಅದೇ ತರದ ಎಂಟರ್ಟೈನ್ಮೆಂಟ್ ಅಲ್ಲಿ ಇರುತ್ತೆ ಅಥವಾ ಬೇರೆ ಜಾನರ್ ಸರ್ ಇದು ಸೂರ್ಯವಂಶ ಸೀರಿಯಲ್? ಎಂಟರ್ಟೈನಿಂಗ್ ಇದು. ಆಮೇಲೆ ನಾನು ಈಗಲೇ ಹೇಳಬಾರ್ದು ಆದ್ರೆ ನನಗೆ ಸಾಕಷ್ಟು ಆಯಾಮಗಳಿದಾವೆ ಇಲ್ಲಿ. ಅಂದ್ರೆ
ನಾನು ಆಗ್ಲೇ ಹೇಳ್ದಾಗೆ ಒಂದೇ ಮಾತಲ್ಲಿ ಹೇಳ್ದೆ, ನಾನು ಹಿಂದೆ ನನ್ನನ್ನ ನೋಡದೆ ಇರೋ ರೀತಿಯಲ್ಲಿ ನೀವು ಇಲ್ಲಿ ನೋಡ್ಬೋದು ಅಂತ. ಸೊ ನನಗೆ ಬೇರೆ ಬೇರೆ ಆಯಾಮಗಳನ್ನ ತೋರಿಸೋ, ಅಂದ್ರೆ ಅಭಿನಯದಲ್ಲಿ ಬೇರೆ ಬೇರೆ ಆಯಾಮಗಳನ್ನ ತೋರಿಸೋದಕ್ಕೆ ಒಂದು ಒಳ್ಳೆ ವೇದಿಕೆ, ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ನನಗೆ. ಸರ್, ಇಲ್ಲಿ ಒಂದು ವರ್ಡ್ ಹೇಳ್ತಾರೆ, ಸತ್ಯಮೂರ್ತಿಗಳ ಮೊಮ್ಮಗ ಮತ್ತೆ ಬರ್ತಾ ಇದ್ದಾರೆ ಅಂತ. ಸೊ ಮೊಮ್ಮಗ ಅಂದಿದ ತಕ್ಷಣ ಯಜಮಾನ್ರು ಆ ಚಿಕ್ಕ ಹುಡುಗನ ಜೊತೆ ಆಟ ಆಡಿದ್ದು, ಆ ಸಾಂಗ್ ಅದೆಲ್ಲವೂ ಕೂಡ ಕಣ್ಮುಂದೆ ಬರುತ್ತೆ ಸರ್. ಸೊ ಆ ಸಾಂಗ್ ಅಲ್ಲಿ ಅವರು ಇನ್ಫ್ಯಾಕ್ಟ್ ಆ ಆಕ್ಟರ್ ಸಿಕ್ಕಿದ್ರು ನನ್ಗೆ. ಅವರೆಲ್ಲ ಹೇಳೋರು, ಆ ಹುಡುಗ ಹಠ ಮಾಡುವಾಗ ಯಜಮಾನ್ರು ಚಾಕ್ಲೇಟ್ ಕೊಡಿಸಿ ಯಜಮಾನ್ರು ಕರ್ಕೊಂಡು ಹೋಗಿ ದೋಸೆ ತಿನ್ಸಿ ಆಮೇಲೆ ಆಕ್ಟಿಂಗ್ ಮಾಡಿಸೋದಂತೆ. ಅದ್ರ ಬಗ್ಗೆ ಅವರು ಆತರ, ಅಂದ್ರೆ ನಾನು ಅವ್ರ ಜೊತೆಲಿ ಆಕ್ಟ್ ಮಾಡ್ತಿರ್ಬೇಕಾದ್ರೂ ಕೂಡ ನಾನು ವಿಷ್ಣುವರ್ಧನ್ ಅಂತಂದ್ಬಿಟ್ಟು ಯಾವತ್ತೂ ಅವರು ಆ ಒಂದು ಅವರ ಅನುಭವ ಏನಿದೆ ಅಥವಾ ಅವರ ಅಂತಸ್ತು ಅದೆಲ್ಲವೂ ಯಾವುದೇ ರೀತಿಲಿ ಅದರ ಪ್ರಭಾವ ನನ್ನ ಮೇಲೆ ಬೀರೋ ತರ ಯಾವತ್ತೂ ಅವ್ರು ನಡ್ಕೊಂಡಿಲ್ಲ. ಅವ್ರು ಒಬ್ಬ ಕಲಾವಿದನ ತರಾನೇ ಇದ್ರು. ನನ್ನ ವಿಷಯದಲ್ಲಂತೂ ಸ್ವಲ್ಪ ಹೆಚ್ಚಿಗೆನೆ ಒಂದು ಪ್ರೀತಿ, ಒಂದು ಆತ್ಮೀಯತೆ, ಒಂದು ಕಾಳಜಿ ಇತ್ತು. ಇವ್ರು ಚೆನ್ನಾಗಾಗ್ಬೇಕು, ಶಾರ್ಟ್ ಚೆನ್ನಾಗಿ ತಗೊಳ್ಳಿ ಅನ್ನೋ ತರದ್ರಲ್ಲಿ ಇತ್ತು. ಅಥವಾ ಚೆನ್ನಾಗಾಯ್ತು ಅಂತಂದ್ರೆ ಚಪ್ಪಾಳೆ ತಟ್ಟೋರು. ಹಾಗಾಗಿ ಅವರು ಯಾವ ರೀತಿಲಿ ಕಲಾವಿದರು ಇದ್ದಾರೆ ಅಂತ ನನಗ್ ಗೊತ್ತು. ಹಾಗಾಗಿ ಚಿಕ್ಕವರಾಗ್ಲಿ ಅಥವಾ ಅವ್ರ ವಯಸ್ಸಿನವರೇ ಆಗಿರ್ಲಿ, ಸಿನಿಮಾ ಚೆನ್ನಾಗಿ ಬರ್ಬೇಕು ಅನ್ನೋದಕ್ಕೋಸ್ಕರ ಅವರು ಯಾವ ರೀತಿಯಲ್ಲಿ ಅವ್ರನ್ನ ಅವ್ರ ಜೊತೆಲಿ ನಡ್ಕೊಂಡು ಖುಷಿ ಖುಷಿಯಾಗಿ ಅಭಿನಯಿಸ್ಕೊಂಡು ಹೋಗ್ತಾ ಇದ್ರು. ಯಾವುದೇ ತರದ ಒತ್ತಡ ಇರ್ತಿರ್ಲಿಲ್ಲ. ನಾನು ವಿಷ್ಣುವರ್ಧನ್ ಅವ್ರ ಜೊತೆಲಿ ಕೆಲಸ ಮಾಡ್ತೀನಿ ಅನ್ನೋ ತರದ ಒತ್ತಡ ಇರ್ತಿರ್ಲಿಲ್ಲ. ಅದಕ್ಕೆ ಕಾರಣ ಅವರೇನು. ಅದು ಸರ್, ಆ ಒಂದು ಕಾರಣಕ್ಕಾಗಿನೇ ನಿಜವಾದ ತಾತ ಮೊಮ್ಮಗ ಆಟ ಆಡ್ತಾ ಇದ್ದಾರೇನೋ ಅನ್ನೋ ಅಷ್ಟು ನ್ಯಾಚುರಲ್ ಆಗಿ ಬಂದಿದೆ ಸರ್ ಆ ಸೀನ್. ಆಮೇಲೆ ಸರ್, ಈಗ ಉದಯವಾಹಿನಿಯಲ್ಲಿ ಸೂರ್ಯವಂಶ ಪ್ರಸಾರ ಆಗ್ತಾ ಇದೆ. ಒಂದು ಉದಯವಾಹಿನಿಗೂ ಮತ್ತು ಯಜಮಾನರಿಗೂ ಒಂದು ವಿಶೇಷವಾದಂತಹ ನಂಟಿದೆ. ಯಜಮಾನ ಸಿನಿಮಾನು ಉದಯವಾಹಿನಿಯಲ್ಲೇ ಇದೆ. ಸೊ ಸುಮಾರು ಸಿನಿಮಾಗಳಿದಾವೆ ಸರ್. ಆ ಉದಯವಾಹಿನಿಯಿಂದ ಯಜಮಾನರ ಬಗ್ಗೆ ಏನೆಲ್ಲ ಹೇಳ್ತಾ ಇರ್ತಾರೆ ಸರ್? ಅಂದ್ರೆ ಫ್ರೀ ಟೈಮ್ ಅಲ್ಲಿ ನೀವು ಮಾತಾಡ್ತಾ ಇರ್ಬೇಕಾದ್ರೆ ಸೊ ಅವ್ರು ಕಂಡ ಹಾಗೆ ಅವ್ರಿಗೆ ಸಾಕಷ್ಟು ಸಂಬಂಧ ಇದೆ ಸರ್. ಸಾಕಷ್ಟು ಸಂದರ್ಶನಗಳನ್ನ ತಗೊಂಡಿದ್ದಾರೆ. ಜೊತೆಲಿ ಸಾಕಷ್ಟು ನಂಟಿದೆ. ನಾನು ಹೇಳ್ದಾಗೆ ಸುಮಾರು ಸಿನಿಮಾಗಳು, ಅಪ್ಪವ್ರ ಸಿನಿಮಾಗಳು ಅವ್ರ ಹತ್ರ ಇದ್ದಾವೆ. ಸಿನಿಮಾಗಳನ್ನ ಹಾಕ್ತಾ ಇರ್ತಾರೆ, ಹಾಡುಗಳನ್ನ ಹಾಕ್ತಾ ಇರ್ತಾರೆ. ಅದರ ಜೊತೆಗೆ ನಾವು 2011ರಲ್ಲಿ ಬಹುಶಃ ನಾವು ಒಂದು ಶೋ ಕೂಡ ಮಾಡಿದ್ವಿ. SPB ಮತ್ತೆ ಗುರುಕಿರಣ್ ಶೋ ಮಾಡಿದ್ವಿ ಇಲ್ಲಿ ಕೋರಮಂಗಲದಲ್ಲಿ ಇಂಡೋರ್ ಸ್ಟೇಡಿಯಂ ಅಲ್ಲಿ ಮಾಡಿದ್ವಿ. ಅದು ಕೂಡ ಸ್ಪಾನ್ಸರ್ ಅವ್ರು ಮಾಡಿದ್ರು, ಉದಯ ಟಿವಿ. ನಾನು ಅವ್ರ ಹತ್ರ ಹೋಗಿ ಕೇಳಿದಾಗ ಇದನ್ನ ನೀವು ತಗೊಳ್ತೀರಾ ಅಂದ ತಕ್ಷಣ, ನಾನು ಬಂದಿದ್ದೀನಿ ಅನ್ನೋದಕ್ಕೋಸ್ಕರ ಏನೂ ಅವರು ಹೆಚ್ಚಿಗೆ ಕೇಳಲೇ ಇಲ್ಲ. ಈ ತರ ಬಂದಿದ್ದೀನಿ, ಒಂದ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ತಕ್ಷಣ ಒಪ್ಕೊಂಡ್ರು. ಇದು ಅಪ್ಪವ್ರ ಬಗ್ಗೆ ಇರ್ತಕ್ಕಂಥ ಅವರಿಗೆ ಗೌರವ. ಅದು ನಾನು ಇವತ್ತಿಗೂ ಮರ್ತಿಲ್ಲ ಅದು. ಸರ್, ಈಗ ಬೇರೆ ಬೇರೆ ವಿಚಾರಗಳಾಗ್ತಾ ಇದ್ವಿ. ನೀವು ಶೆಫ್ ಚಿದಂಬರ ಅನ್ನುವಂತಹ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದಾಗೇನೆ ಕಂಪ್ಲೀಟ್ ಆಗಿ ಸೀರಿಯಲ್ ನಿಂತು ಹೋಯ್ತು ಅಂದಾಗ ಸೊ ನಿಮ್ ತಲೆಯಲ್ಲಿ ಏನೆಲ್ಲ ಓಡ್ತಾ ಇತ್ತು ಸರ್ ಅವಾಗ? ಶೆಫ್ ಚಿದಂಬರ ಸಿನಿಮಾ ಅವಾಗ ಇರ್ಲಿಲ್ಲ. ಅವಾಗ ಇದೆಲ್ಲ ಗಲಾಟೆ ಎಲ್ಲ ಆದ್ಮೇಲೆ ಸೂರ್ಯವಂಶ ಶುರು ಆಯ್ತು. ಸೂರ್ಯವಂಶ ಶುರು ಆದ್ಮೇಲೆ ಅದು ನಿಂತು ಹೋಯ್ತು. ಅದು ನನಗೆ ಒಂಥರ ಅಂದ್ರೆ ಸಹಜ, ಒಂದು ಮನುಷ್ಯ ಗುಣ. ಅದು ಬೇಜಾರಾಗೇ ಆಗುತ್ತೆ. ಆಮೇಲೆ ಎಸ್ ನಾರಾಯಣ ಸರ್ ಜೊತೆಲಿ ನಾನು ಕೆಲಸ ಮಾಡ್ಬೇಕು ಅನ್ನೋದು ನನಗೆ, ಅಪ್ಪವ್ರಿಗೆ ತುಂಬಾ ಆಸೆ ಇತ್ತು, ನನಗ್ ತುಂಬಾ ಆಸೆ ಇತ್ತು. ಆಮೇಲೆ ಒಂದಿಷ್ಟು ಸಂಚಿಕೆಗಳನ್ನು ನಾವು ಮಾಡಿದ್ವಿ. ಈಗ ಅಂದ್ರೆ ಬಹುಶಃ 23 ಸಂಚಿಕೆ ಆಗಿತ್ತು, ತಯಾರಾಗಿತ್ತು. ಸೊ ಅದು ನಿಂತು ಹೋಯ್ತು ಅಂದ ತಕ್ಷಣ ಆಮೇಲೆ ಜನ ನನ್ನನ್ನೇ ಕೇಳ್ತಾರೆ ಅನ್ನೋದು. ಯಾಕಂದ್ರೆ ಇಷ್ಟೊಂದೆಲ್ಲ ಗಲಾಟೆ ಆದ್ಮೇಲೆ ಈಗ ನನ್ನನ್ನೇ ಕೇಳ್ತಾರೆ, ಏನಾಯ್ತು ನಾನೇನ್ ಉತ್ತರ ಕೊಡ್ಲಿ? ಇದೆಲ್ಲಾ ತರದ್ದು ದ್ವಂದ್ವ ಇತ್ತು. ಹಾಗಾಗಿ ನಾನು ಬಹಳ ಪ್ರಯತ್ನ ಪಟ್ಟೆ. ಇದು ಇಲ್ಲೇ ನಿಂತ್ಕೋಬಾರ್ದು, ಇದು ಮತ್ತೆ ಪ್ರಾರಂಭ ಆಗ್ಬೇಕು. ಏನೇನೇ ಅಂದ್ರೆ ಮನಸ್ತಾಪ ಏನಿತ್ತೋ ಏನೋ ಗೊತ್ತಿಲ್ಲ ನನಗೆ. ಆದ್ರೆ ಅದು ಬಗೆಹರಿದು ಅಂದ್ರೆ ಎಸ್ ನಾರಾಯಣ್ ಅವ್ರದ್ದು, ವಾಹಿನಿ ಅವ್ರದ್ದು ಏನೋ ಒಂದು ಚರ್ಚೆ ಇತ್ತು. ಹಾಗಾಗಿ ನಾನು ಮಧ್ಯಸ್ಥಿಕೆ ವಹಿಸ್ಕೊಂಡು ಅವ್ರ ಜೊತೆಲಿ ಮಾತಾಡ್ಕೊಂಡು ಅದು ಸರಿಪಡಿಸ್ಬೇಕು ಅನ್ನೋದು ತುಂಬಾ ಪ್ರಯತ್ನ ಪಟ್ಟೆ ನಾನು. ಆಗ್ಲಿಲ್ಲ. ಅದು ತುಂಬಾ ಬೇಜಾರಾಯ್ತು ನನಗೆ.